ಚಂದಮಾಮ ಚಕ್ಕುಲಿ ಮಾಮ ನನ್ನನ್ನು ನೋಡಿ ನೆಗುತ್ತಿರುವ ಕೋಪಗಳೆಷ್ಟು ದೃಕ್ಕಿಗಳೆಷ್ಟು ನೆನಸಿ ಏಳು ಬಾ ಮಾಮ. ಗೈಸ್ ಅಲ್ಲಿ ಯಾರೋ ಬಟ್ಟೆ ಹೋಗಿತಾ ಇದ್ದಾರೆ, ನೋಡೋಣ ಬನ್ನಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ನಾವು ನೀರು ಕೊಡೋದು ಸುಮಾರು 40-50 ವರ್ಷದಿಂದ ಏನೇ ಯೂಸ್ ಮಾಡೋದು. ಬೆಂಗಳೂರಲ್ಲಿ ಅಪರೂಪ ಅಲ್ವಾ ನೀರು? ಅಪರೂಪ ನಿಮಗೆ ಕಾವೇರಿ ನೀರು ಅಪರೂಪ. ಕಾವೇರಿ KRSಯಿಂದ ಬರ್ತದೆ, KRSಯಿಂದ ನೀರು ಬರೋಂಥ ನೀರು ಇದು ಕಾವೇರಿ ನದಿ. ಗಂಗಾ ನದಿಯಲ್ಲಿ ಇಂದು ಬಂದರೆ ಜಲುಮ ನೀಡಿದ ಹಮಾನಲ್ಲವೇ. ಗೈಸ್ ಅಲ್ಲಿ ಯಾರೋ ಬಟ್ಟೆ ಹೋಗಿತಾ ಇದ್ದಾರೆ, ನೋಡೋಣ ಬನ್ನಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸರ್ ಏನು ಮಾಡ್ತಾ ಇದ್ದೀರಾ ಅಲ್ಲಿ? ಸರ್ ನಾವು ಬಟ್ಟೆ ಒಗಿತಾ ಇದ್ದೀವಿ ಸರ್. ಬಟ್ಟೆ ಏನು ನೀರಲ್ಲಿ ಇದೇ ನೀರಲ್ಲಿ ಹೋಗಿತಾ ಇರ್ತೀರಾ? ಕಾವೇರಿ ನೀರಲ್ಲೇ ಒಗಿತಾ ಇದ್ದೀವಿ ಸರ್. ಬಟ್ಟೆನ? ಹೌದು ಸರ್. ಅಂದರೆ ಪ್ರತಿ ಬಾರಿನೂ ಇಲ್ಲಿ ಬಂದು ಹೋಗಿತಾ? ಇಲ್ಲೇ ಯಾವಾಗಲೂ ಸ್ನಾನ ಮಾಡೋದು ಇಲ್ಲೇ ಸರ್ ನಾವು. ನಿಮ್ಮ ಮನೆ ಸರ್ ಎಲ್ಲಿರೋದು? ಮನೆ ಪಕ್ಕದಲ್ಲಿಂದ ಸರ್, ಎಡಗಡೆ. ಅಲ್ಲೇ ಇಲ್ಲಿ ಬಂದು ಬಟ್ಟೆ ಹೋಗಿತಾ ಇರ್ತೀರಾ? ಹೌದು ಸರ್. ಕ್ಲೀನ್ ಆಗುತ್ತಲ್ವಾ ಫುಲ್? ಓಕೆ ಸರ್, ತುಂಬ ನಮಗೆ ಶಿಸ್ತಿದು, ನಮಗೆ ಒಳ್ಳೆ ಇದು ಕಾವೇರಿ ನದಿ ನೀರು ತುಂಬ ಪ್ರಿಯ ನೀರು. ನಿಮ್ಮನ್ನ ಎಲ್ಲೋ ನ್ಯೂಸ್ ಚಾನಲ್ ನೋಡ್ದಂಗಿದೆ, ಟಿವಿ. ಹೌದು ಸರ್, ಹೌದು ಸರ್. TV9 ಅಲ್ಲಿ ಎಲ್ಲ ಬರ್ತಾ ಇದ್ರಿ, ನೀವೇ ತಾನೇ? TV5 ಅಲ್ಲಿ ಸರ್. TV5 ಅಲ್ಲಿ. ಓಕೆ ಸರ್. ಯಾವ ನದಿ ಇದು? ಇದು ಕಾವೇರಿ ನದಿ. ಕಾವೇರಿ ನದಿ. ಕಾವೇರಿ ನದಿ ನೀರನ್ನ ಕುಡಿಬೋದಾ? ಕುಡಿಬೋದು ಸರ್ ಆರಾಮಾಗಿ. ಇದು ಇದೆ, ನಾವೆಲ್ಲ ಯೂಸ್ ಮಾಡೋದಲ್ಲ ಇದೆ. ಮತ್ತೆ ಅಡುಗೆ ಪಾತ್ರೆ ಮತ್ತೆ ಒಂದು ಫಂಕ್ಷನ್ಗೆ ಎಲ್ಲ ನೀರು ತಗೊಂಡು ಹೋಗಿ ಅಡುಗೆ ಮಾಡಿ ಜನಗಳಿಗೆ ಊಟ ಹಾಕ್ತೀವಿ ದೇವಸ್ಥಾನದ ಹತ್ರ. ಈ ಗಣೇಶನ ದೇವಸ್ಥಾನ ಇದೆ, ವಿನಾಯಕ ದೇವಸ್ಥಾನ ಇದೆ. ಮತ್ತೆ ನಿಮಗೆ ವಾಟರ್ ಸಪ್ಲೈ ಬೆಂಗಳೂರಿಗೆ ಇದೇ ನೀರು ವಾಟರ್ ಸಪ್ಲೈ ಆಗುತ್ತೆ ಬೆಂಗಳೂರಿಗೆ. ಅಲ್ಲಿದೆ ನೋಡಿ ಮೇನ್ ಗೇಟು, ಅಲ್ಲಿ ಆಯ್ತೆ. ಇಲ್ಲಿ ಇಲ್ಲಿ ಮುಂದೆ ಈ ಕಡೆ ಆ ಕಡೆ ಬರುತ್ತೆ, ಆ ಕಡೆ ಈ ಕಡೆ ಅಲ್ಲಿ ಕಾಣ್ತದೆ, ಆ ಕಡೆ ಅಲ್ಲಿದೆ ನೋಡಿ ಸರ್, ಅದೇ ಮೇನ್ ಗೇಟು. ಇದೆಲ್ಲ ನಿಮಗೆ ವಾಟರ್ ಸಪ್ಲೈ ಆಗ್ತದೆ. ಅಲ್ಲಿಂದ ಮದ್ದೂರು ಹತ್ರ ನಿಮಗೆ ವಾಟರ್ ಫಿಲ್ಟ್ ಆಗುತ್ತೆ ಬೆಂಗಳೂರಿಗೆ. ನಾವೆಲ್ಲ ಇದನ್ನು ನೀರು ತಗೊಂಡೋಗಿ ವ್ಯವಸಾಯ ಮಾಡಿ ಮಾಲೆ ಮತ್ತು ಕಬ್ಬು ಜೋಳ ಎಲ್ಲ ಹಾಕೊಂಡು ನಾವು ವ್ಯವಸಾಯ ಮಾಡ್ತೀವಿ ಸರ್. ಇದೇ ಒಲೆ ಈ ಪಕ್ಕದದು, ಈ ವೆಸ್ಟಿ ಬ್ರಿಡ್ಜ್ ಹತ್ರ. ಅದಕ್ಕೆ ಹೆಸರು ವೆಸ್ಟಿ ಬ್ರಿಡ್ಜ್ ಇದೆ. ಅಲ್ಲಿ ಆ ಬ್ರಿಡ್ಜ್ ಹತ್ರ ವಿನಾಯಕನ ದೇವಸ್ಥಾನ ಇದೆ ನೋಡಿ. ಇಲ್ಲಿ ಸ್ನಾನ ಮಾಡೋಕ್ಕೆ ಕೆಲವು ಮುಸ್ಲಿಮ್ಸ್ ಜನಾಂಗ ಎಲ್ಲ ಬರ್ತಾರೆ ಇಲ್ಲಿ ಸ್ನಾನ ಮಾಡಕ್ಕೆ ಬರ್ತಾರೆ. ಸ್ನಾನ ಮಾಡಿ ಹೋಗ್ಬೇಕು ಮುಂದೆ. ಇಲ್ಲಿ ಹೇಳಿ ದರ್ಗಾ, ರಂಗನಾಥ್ ಟೆಂಪಲ್ಲು, ಸೋಮೇಶ್ವರ ಟೆಂಪಲ್ಲು, ಮತ್ತೆ ಮಾರಮ್ಮನ ದೇವಸ್ಥಾನ ಟೆಂಪಲ್ಲು ಅಲ್ಲೆಲ್ಲ ಇದೆ. ಈ ಜನ ಎಲ್ಲ ಇದೇ ಯೂಸ್ ಮಾಡ್ತಾ ಇದೀವಿ. ಈಗೆಲ್ಲ ಆ ನೀರು ಈ ನೀರು ಕುಡಿತಾರೆ, 108 ಕಾಯಿಲೆಗಳು ಬರ್ತವೆ. ನಾವು ನೀರು ಕೊಡೋದು ಸುಮಾರು 40-50 ವರ್ಷದಿಂದ ಏನೇ ಯೂಸ್ ಮಾಡೋದು. ಬೆಂಗಳೂರಲ್ಲಿ ಅಪರೂಪ ಅಲ್ವಾ ನೀರು? ಅಪರೂಪ ನಿಮಗೆ ಕಾವೇರಿ ನೀರು ಅಪರೂಪ. ಈಗ ಅದನ್ನೇ ಫಿಲ್ಟರ್ ಮಾಡಿ ಕಳಿಸ್ತಾವೆ ನಿಮ್ಮ ಬೆಂಗಳೂರಿಗೆ. ಬಟ್ ನಾವು ಅದೇ ಯೂಸ್ ಮಾಡ್ತೀವಿ, ನಮ್ಗೇನು ತೊಂದರೆ ಇಲ್ಲ, ಆರಾಮಾಗಿದ್ದೀವಿ. ಮತ್ತೆ ನಮ್ಮ ವ್ಯವಸಾಯಕ್ಕೆ ಒಂದು ಬೇಸಿಕಲಿ ನೀವು ರೈತರು. ನಾವು ಬೇಸಿಕಲಿ ರೈತರು ಏನೇನು ಮಾಡ್ತೀವಿ, ಏನೇನು ಬೆಳಿತೀರಾ ನೀವು? ಸರ್ ಕಬ್ಬು, ಇನ್ನೊಂದು ಟೈಮಲ್ಲಿ ಭತ್ತ ಹಾಕ್ತೀವಿ, ಒಂದೊಂದು ಟೈಮ್ಗೆ ಒಂದೊಂದು ಟೈಮ್ ವೇಸ್ಟ್ ಮಾಡ್ತೀವಿ ಸರ್. ಹಾಂ ಸರ್. ಅಂದ್ರೆ ಒಂದು ಬಿಟ್ಟು ಸೀಸನ್ ವೈಸು ನೀವು ಬೇರೆ ಬೇರೆದೆಲ್ಲ ಹಾಕ್ತಾ ಇರ್ತೀರಾ. ಇವಾಗ ಈ ಸೀಸನ್ ಅಲ್ಲಿ ಕಬ್ಬು ಹಾಕಿದೀವಿ ಸರ್. ಈಗ ಇದಾಗಿದ ತಕ್ಷಣ ಭತ್ತ ಹಾಕ್ತೀರಾ. ಅದಾಗಿದ ತಕ್ಷಣ ಮತ್ತೆ ಬಾಳೆಕಾಯಿ, ಬಾಳೆಹಣ್ಣು ಬೆಳಿತೀರಾ. ಸೊ ಟೋಟಲ್ 2 ಎಕರೆಗೂ ಬೆಳಿತಾನೆ ಇರ್ತೀರಾ. ಮತ್ತೆ ಈ ಕಬ್ಬನ ಒಂದು ಇಂಡಸ್ಟ್ರಿ ಅಂತ ನಿಮ್ಗೆ ಫ್ರೀ ಆಗಿ ಕೊಡ್ತಾರಾ? ಎಲ್ಲರಿಗೂ ಅರಿಯತ್ತಿದ್ದು ಎಲ್ಲಿಂದ? ಕೊಡಗು ಕಾವೇರಿ KRSಯಿಂದ ಬರ್ತದೆ. KRSಯಿಂದ ಬರ್ತದೆ, KRSದಿಂದ ನೀರು ಬರೋಂಥ ನೀರು ಇದು ಕಾವೇರಿ ನದಿ. ಇಲ್ಲಿಂದ ನಿಮಗೆ ವಾಟರ್ ಸಪ್ಲೈ ಬೆಂಗಳೂರಿಗೆ, ಬ್ಯಾಂಗ್ಳೂರು ಮತ್ತೆ ಇದು ತಮಿಳ್ನಾಡಿಗೆ ಹೋಗುತ್ತೆ ಮೇಟ್ರೋ ಟೈಮ್ಗೆ. ಹಂಗೆ ತಮಿಳ್ನಾಡಿಗೆ ಹೋಗುತ್ತೆ? ತಮಿಳ್ನಾಡು ಅದೇ ಅಲ್ವಾ ಏನು ಕಾಂಟ್ರವರ್ಸಿ ಆಗ್ತದೆ ಇದು, ತಮಿಳ್ನಾಡು ಕಳಿಸ್ಬಾರ್ದು. ಮತ್ತೆ ನೀವು ನಿಮ್ಮ ಕೆಲಸ ಕಾರ್ಯಗಳಿಗೆಲ್ಲ ಈ ನೀರನ್ನು ಯೂಸ್ ಮಾಡ್ತೀವಿ ಸರ್. ನಾವು ಕುಡಿಯೋದು, ಸ್ನಾನ ಮಾಡೋದು, ಮತ್ತೆ ಅಡುಗೆ ಗಿಡಿಗೆ ಎಲ್ಲ ಇದನ್ನೇ ಮಾಡ್ತೀವಿ ಸರ್ ನಾವು. ಸಂತೋಷವಾಗಿ ನಮ್ಗೆ ಆರಾಮಾಗಿದೆ ಕಾವೇರಿ ನದಿ ನೀರು, ತುಂಬ ಇಷ್ಟ ನಮಗೆ ನೀರು. ನಾವು ಮಧ್ಯ ವ್ಯಾಪಾರ ಮಾಡ್ತೀವಿ ಇಲ್ಲಿ, ಅದರಿಂದ ಸ್ವಲ್ಪ ಇಲ್ಲಿ ಜನಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಷ್ಟೇ ನಾವು ಕೇಳೋದು.
ಫ್ರೀ ಕೊಡ್ತಾರೆ ಸರ್. ಕಬ್ಬನೇ ಮಾಮೂಲಿ ಕಬ್ಬು ಫ್ರೀ ಬರ್ತದೆ. ನಮಗೆ ಕಟಿಂಗ್ ಆದಮೇಲೆ ಅವ್ರು ಹಿಡ್ಕೊತಾರಲ್ಲ, ಹಿಡ್ಕೊಂಡು ಮತ್ತೆ ಬಾಕಿ ಅಮೌಂಟನ್ನ ನಮಗೆ ಕೊಡ್ತಾರೆ. 2 ಎಕರೆಗೆ ಕಬ್ಬನ್ನು ಬೆಳೆದಿದ್ದೀರಾ, ಎಷ್ಟು ದಿನದಲ್ಲಿ ಅದು ಇಳುವರಿ ಬರುತ್ತೆ ನಮಗೆ? ಸರ್ ನಮಗೆ ಅಂದರೆ 14 ತಿಂಗಳು ಆಗ್ಬೇಕು ಸರ್. 14 ತಿಂಗಳು 14 ತಿಂಗಳು ತಗೊಳುತ್ತೆ? ಹಾಂ ಸರ್, 14 ತಿಂಗಳು ಬೇಕೇ ಬೇಕು. ಆದರೆ ಸುಮಾರು 1 ವರ್ಷದ ಮೇಲೆ 2 ತಿಂಗಳು 2 ತಿಂಗಳು. ಹೌದು. ಅಂದರೆ 1 ವರ್ಷ ಎಲ್ಲ ಕಬ್ಬೇ ಬೆಳೀತಾ ಇರ್ತೀರಾ? ಹೌದು ಸರ್, 1 ವರ್ಷ ಕಬ್ಬು ಬೆಳಿತೀವಿ. ಆಮೇಲೆ ನೆಕ್ಸ್ಟ್ ವರ್ಷ ಬೇರೆದು ಬೇರೆ ಚೇಂಜ್ ಮಾಡ್ತೀವಿ. ಅದು ಎಷ್ಟು ವರ್ಷ ಬೇಕಾಗುತ್ತೆ ಇನ್ನೊಂದು? ಅದೊಂದು 6 ತಿಂಗಳು. ಅದಾದ್ಮೇಲೆ ಬಾಳೆಕಾಯ್ದು ಅದು ಒಂದು 12 ತಿಂಗಳು ಬೇಕು. ನಿಮ್ಗೆ ಎಷ್ಟು ಯಾವ ಥರ ಲಾಭ ಬರುತ್ತೆ ನಿಮಗೆ? ಲಾಭ ಅಂದರೆ ಈಗ ಒಟ್ಟು ಅಮೌಂಟಿಗೆ ಬರ್ತದೆ ಸರ್. ಈಗ ಕಬ್ಬು ಬೆಲೆ ಸಿಕ್ಕಿದ್ರೆ ಈಗ 3,500 ಫಿಕ್ಸ್ ರೇಟ್ ಆಗಿದೆ. ಒಂದು ಎಷ್ಟಿಗೆ? ಟನ್ನಿಗೆ, ಒಂದು ಟನ್ನಿಗೆ 3,500. ಅದರಲ್ಲೆಲ್ಲ ಖರ್ಚೆಲ್ಲ ಕಳೆದು ನಮಗೆ 2,000 ಸಿಗುತ್ತೆ ಸರ್ ಟನ್ನಿಗೆ ಅಷ್ಟೇ. ಖರ್ಚೆಲ್ಲ ಅಷ್ಟೇ ಕಳಿತೀವಿ. ಒಂದು 200 ಟನ್ ಬೆಳಿಬೋದು. 200 ಟನ್. ನಮ್ಮದೆಲ್ಲ ಸರಾಸರಿ 100-120 ಟನ್ನು ಬರ್ತದೆ ಸರ್. ಏನು ಸರ್ ಇದು ಈ ಥರ ಇದೆ? ಅದು ಅಂದರೆ ವಿಗ್ರಹನ? ವಿಗ್ರಹನೇ ಸರ್ ಅದು. ಹಿಂದೆ ಹಂಗೆ ಅಂದರೆ ವಿಗ್ರಹ ಇಲ್ಲೇ ಅಂದರೆ ಇಷ್ಟು ನಾಟಿ ಇದ್ರೆ ಅದು ಎಷ್ಟು ನಾಟದಲ್ಲಿ ಇದೆ ಅಂತ ಗೊತ್ತಿಲ್ಲ ನಮಗೆ. ಸಾಮಾನ್ಯವಾಗಿ ಆಳ 100 ಅಡಿ ಇದೆ ಅಂತ ಹೇಳ್ತಾರೆ ಸರ್. ಅದಂತ ನಮಗೇನು ಗೊತ್ತಿಲ್ಲ. ಅದು ನಮ್ಮ ತಂದೆ ತಾಯಿ ಹೇಳ್ತಾ ಇದ್ರು, ತುಂಬ ಆಳದಲ್ಲಿ ಇದೆ, ತೆಗಿಯೋಕ್ಕಾಗಲ್ಲ ಯಾವುದೇ ಕಾರಣಕ್ಕೂ. ಅಷ್ಟು ಆಳ ಇದೆ ಸರ್. ಮೊನ್ನೆ ಹೋಗಿದೆ ಆನೆಗಳು ಬಂದು. ಆನೆಗಳು ಇರ್ತವೆ ಹೋಗಿವೆ. ಅಂದ್ರೆ ಚಾಮರಾಜನಗರ ಅಂದ್ರೆ ಫೇಮಸ್ ಆನೆಗಳು. ಹೌದು ಸರ್, ಹೌದು ಸರ್. ಹುಲಿಗಳು ಎಲ್ಲ ಜಾಸ್ತಿ ಇರ್ತವೆ. ಹೌದು ಸರ್. ಸೊ ಈ ಥರ ನೀರನ್ನು ಪಂಪ್ ಸೆಟ್ಟಿಂದ ಬಿಡ್ತೀರಾ? ಓಕೆ. ಇದು ಆನೆ ಹೋಗಿದೆ, ಆನೆ ಬಂದಿದ್ದು. ಆನೆ ತುಳಿದಿರೋದು ಇದು? ಹೌದು ಸರ್. ಇದೆಲ್ಲ ಪೂರ್ತಿ ಆನೆ ತುಳ್ಕೊಂಡು ಬಂದಿದ್ದು. ಮೊನ್ನೆ ಎಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ಬಂದು ಹೋಗಿದ್ದಾರೆ ಇಲ್ಲಿಗೆ. ಏನು ಸರ್ ಇದು ಈ ಥರ ಇದೆ? ಅದೇ ಸರ್ ಬಾವಿ. ಈ ಬಾವಿ ಮಣ್ಣು ಕುಸ್ತಿದೆ. ಆನೆ ತುಳಿದಿರೋ ತಾನೇ ಇದು? ಸರ್, ಆನೆ ಹೋಗಿರೋದು. ಇದು ಆನೆ ತುಳಿದಿರೋ. ಆನೆ ಬಂದು ಹೋಗಿರೋದು ಇದು. ಯಾವ ಥರ ಇದೆ ನೋಡಿ ಇದು? ದ್ವಾಬ ಹಮ್ಕಿ ನೋಡಿ. ಇದೆಲ್ಲ ಮಣ್ಣು ಲೂಸ್ ಮಣ್ಣು ಇತ್ತಲ್ಲ. ಎಷ್ಟು ಮಣ್ಣು ಕೆಳಗಡೆ ಹೋಗುತ್ತಾ? ಹೌದು ಸರ್. ಅಜ್ಜ ಮಡಗಿದಲ್ಲ, ನಿಲ್ಕೊಂಬಿಟ್ಟು ನೋಡಿ ಇಲ್ಲಿ ಅಲ್ಲಿ. ಆನೆ ಬಂದ್ರೆ ಜಾಸ್ತಿ ಪ್ರಾಬ್ಲಮ್ ಆಗತ್ತಲ್ಲ ನಿಮ್ಮ ಕಬ್ಬಿಗೆ? ಹೌದು ಸರ್. ಕಬ್ಬು ಏನು ಬರ್ತಾ ಎಲ್ಲ ಸುಳಿತವೆ ಸಿಕ್ಕಾಮಟ್ಟೆ. ತಿಂದಾಗ್ತಾವ ಕೆಲವೊಂದು ಕಬ್ಬೆಲ್ಲ. ಹೌದು ಸರ್, ತಿಂದಾಗ್ತಾವಲ್ವಾ? ನೋಡಿ ಇದೇ ಸಹಾಯ. ನಾವೊಂದು ಬಾವಿ ಇಟ್ಟಿದ್ದೆ ಸರ್, ಇತ್ತು ಪಂಪ್ ಸೆಟ್ ಇತ್ತು. ಇದೆಲ್ಲ ಮುಚ್ಚಾಕ್ಬಿಟ್ಟಿದ್ವಿ ಕಂಪ್ಲೀಟ್ ಆಗಿ. ಮುಚ್ಬಿಟ್ಟು ಆನೆ ಬಂದು ತೊಂದರೆ ಆಗಿತ್ತು ನಮ್ಮ ರೈತರಿಗೆ ಅಂದ್ಬಿಟ್ಟು ಈಗ ಓಪನ್ ಆಗಿ ಮೋಟರ್ ಬೆಚ್ಚಿ ಈ ಕಡೆ ಹಾಕ್ತಿಬಿಟ್ಟು ಒಳಗೆ ನೀರು ಈ ಕಡೆಯಿಂದ ಸಪ್ಲೈ ಆಗುತ್ತೆ ಮೇಲೆ. ಆ ಕಡೆಯಿಂದ ಆ ಕಡೆ ಬರುತ್ತೆ. ಇದು ಬೇರೆ ಡ್ಯಾಮ್ಗೆ ಹೋಗುತ್ತೆ ನೀರು, ತಮಿಳ್ನಾಡು ನೀರು. ಅದು 24 hours ನೀರು ಬರ್ತಾನೆ ಇರುತ್ತೆ. ಬರ್ತದೆ ಸರ್, ಬರ್ತದೆ. ವರ್ಷದಲ್ಲಿ ಯಾವತ್ತೂ ನಿಲ್ಲಲ್ಲ? ಯಾವಾಗ ನಿಲ್ಲಲ್ಲ, ನೀರು ಯಾವಾಗಲೂ ಇರ್ತದೆ. ಹೌದು ಸರ್. ಈ ಥರ ಒಂದು ಪಂಪ್ ಸೆಟ್ ಸಹಾಯದಿಂದ. ಇದು ಎಷ್ಟು HP ಇದೆ ಪಂಪ್ ಸೆಟ್? ಸರ್ 5 HP. 5 HP ಸಾಕಾ? ಇದಲ್ಲ ಡಬಲ್. ಬೇರೆ ಕಡೆ ಆದರೆ ಸುಮಾರು ಒಂದು 20 HP 30 HP ಆ ಥರ. ಹೌದು ಸರ್, ಹೌದು ಸರ್ ಅಲ್ವಾ? ಬರೀ ಇಲ್ಲಿಂದ ಅಲ್ಲಿಗೆ ಹೇಳ್ಕೊಡಕ್ಕೆ 50 ವರ್ಷ ಆಗಿದೆ ಮೋಟರ್ ಸರ್. ಹಳೆ ಮೋಟರ್ ಅದು. 50 ವರ್ಷ? 50 ವರ್ಷ ಮೇಲೆ ಆಗಿದೆ ಮೋಟರ್. ನಮ್ಮ ತಂದೆ ತಾಯಿ ಮತ್ತೆ ಅವ್ರ ತಂದೆ ತಾಯಿ ಪಂಪ್ ಸೆಟ್. ಆಶ್ಚರ್ಯ. ಒಂದು ಏಜ್ ಅಂದರೆ 162 ನಮ್ಗೆ ಗೊತ್ತಿಲ್ಲ. ಇದು ನಾವು ಆವಾಗ ಹುಟ್ಟಿರ್ಬೋದು. ತಾಯಿ ತಂದೆ ಆಗ ಹಳೆ ಮೋಟರ್. ಈ ವಿಶ್ವೇಶ್ವರಯ್ಯ ಮನೆ ಕಟ್ಟಬೇಕಾದ್ರೆ ಆ ಟೈಮಲ್ಲಿ ಇದು ಮಿಷನ್ ಬಂದಿರೋದು, ಹಳೆ ಮಿಷನ್. ಅಂದ್ರೆ ವಿಶ್ವೇಶ್ವರ ಕಾಲದ ಮಿಷನ್ ಇದು? ಇದು ಒಂದೇ. ಇನ್ನೊಂದು ಇದೆಲ್ಲ ಹೊಸ ಮೋಟರ್. ಇವಾಗೂ ಓಡ್ತಾನೆ ಇದೆ ಇದು? ಓಡ್ತಾ ಇದೆ, ರನ್ನಿಂಗ್ ನೋಡಿ ಓಡ್ತಾ ಇದೆ ಇವಾಗಲೂ. ಅದೇ ಗೊತ್ತಾಗ್ತಾ ಇದೆ. ಬಟ್ ಆಶ್ಚರ್ಯ ಇದಂತೂ. ನಮ್ಮ ಮನೆಗಳ ಹತ್ರ ಬರೀ 1 ದಿನಕ್ಕೆ 2 ದಿನಕ್ಕೆ ಹಾಳಾಗ್ಬಿಡ್ತವೆ. ಮ್ಯಾಕ್ಸಿಮಮ್ ಒಂದು ವರ್ಷ 1.5 ವರ್ಷ ಹೊಸ ಮೋಟರ್ ಚೇಂಜ್ ಮಾಡ್ಕೋಬೇಕು. ಅದು 50 60 ವರ್ಷ ಆಗಿರ್ಬೋದು ಈ ಮೋಟರ್ಗೆ. ನಮ್ಗೆ ಗೊತ್ತಿಲ್ಲ ಇದು. ನಮ್ಮ ತಂದೆ ಇನ್ನೂ ಜಾಸ್ತಿನೂ ಆಗಿರ್ಬೋದು. ಜಾಸ್ತಿನೂ. ನಿಮ್ಗೂ ಸುಮ್ಮನೆ ಒಂದು 50 ವರ್ಷದಿಂದ ನಿಮ್ಗೆ ಗೊತ್ತಿದೆ ಅಷ್ಟೇ? ಅಷ್ಟೇ ಸರ್, 50 ವರ್ಷದಿಂದ ಗೊತ್ತಿದೆ.
ಅಲ್ಲಿ ನೋಡಿ ಮರಗಳು ಯಾವ ಥರ ಇದೆ ಅಲ್ವಾ ಅದು? ಹೌದು ಸರ್, ಇದೆಲ್ಲ ಕಾಡು, ಇದೆಲ್ಲ ಮತ್ತಿ ಮರ, ಹಾಂ ಇದೆಲ್ಲ ಫಾರೆಸ್ಟ್ ಲ್ಯಾಂಡ್ ಹೋಗ್ತಿದ್ದಲ್ಲ ಕಂಬಲ್ಟ್. ಹಾಂ ಹಾಂ. ಇದು ಒಳ್ಳೆ. ಇನ್ನೂ ಏನೇನು ಪ್ರಾಣಿಗಳಿದೆ ಈ ಫಾರೆಸ್ಟಲ್ಲಿ? ಫಾರೆಸ್ಟಲ್ಲಿ ಚಿರತೆ ಇದೆ, ಹಾಂ, ಕಾಡಂದಿ ಇದೆ, ಓಹೋ, ಜಿಂಕೆಗಳಿವೆ, ಹಾಂ, ಎಲ್ಲಾನು ಇದೆ ಸರ್ ಇಲ್ಲಿ. ಎಲ್ಲ ಪವರ್ ಎಲ್ಲಿಂದ ಬರುತ್ತೆ? ಎಲೆಕ್ಟ್ರಿಕ್ ಪವರು, ಕರೆಂಟು? ನಮಗೆ ಪ್ಲಫು ಎಲ್ಲ ಫ್ರೀನೇ ತಾನೆ? ಎಲ್ಲ ಹಾಂ ಸರ್ ಫ್ರೀ. ಇಡೀ ವಿಶ್ವಕ್ಕೆ ಮೊಟ್ಟ ಮೊದಲನೇ ಬಾರಿಗೆ ಕರೆಂಟ್ ತಯಾರು ಮಾಡಿದ್ದು ಇಲ್ಲಿನೇ ಅಂತ, ಹೌದಾ? ಬ್ಲಫ್, ಹೌದು ಸರ್. ಬ್ಲಫ್ ಇಡೀ ನಮ್ಮ ಪ್ರಪಂಚಕ್ಕೆ ಹೌದು ಸರ್, ಫಸ್ಟ್ ಟೈಮ್ ಕರೆಂಟ್ ನಾವು ನೋಡಿದ್ದೆ ಇಲ್ಲಿಂದ. ಇದೇ ಫಸ್ಟ್ ಸರ್. ನಮ್ಮ ತಂದೆ, ನಮ್ಮ ತಾತ ಇದ್ರು ಕೈಬಿಲಿ. ಹಾಂ ಹಾಂ. ಆಮೇಲೆ ನಮ್ಮ ಅಪ್ಪ ಇದ್ರು, ಅಪ್ಪನ ಮಗ ಈಗ ಒಬ್ಬರು ಇದ್ದಾರೆ, ನಮ್ಮ ಅಣ್ಣನೇ, ನಮ್ಮ ತಮ್ಮನೇ ಒಬ್ಬ ಕೈಬಿಲಿ ಇದ್ದಾರೆ ಈಗ. ಇಲ್ಲ ಕಾಲ ಅಂದರೆ ನಮಗೂ ಗೊತ್ತಿಲ್ಲ. ತಾತ, ಆ ತಾತ, ಇದು 4ನೇ ಸಲ 5ನೇ ಸಲ ಇದು ನಾವು ಕೈಬಿಲಿ ಇರ್ಬೇಕಾದ್ರೆ. 5ನೇ ತಲೆಮಾರುವಿಂದ ಇಲ್ಲೇ ಇದ್ದೀರಾ ನೀವು? ಇದ್ದೀವಿ. ಅದು ನಮ್ಮ ಕರೆಂಟ್ ಫ್ರೀ ಇದೆ ಈಗ, ನಮ್ಮದೇ ಇದೆ ಬ್ಲಫೇ ಕರೆಂಟ್ ಇದು. ಆ ಮೋಟ್ರು ಓಪನ್ ಆಗಿ ಆಟೋಮೆಟಿಕ್ ಆಗಿ ತಿರುಗುತ್ತೆ ಮೋಟ್ರು. ಆ ಕರೆಂಟ್ ಸುತ್ತ ಮೇಲೆ ಆ ಸುತ್ತ ಇದರಲ್ಲಿ ಕರೆಂಟ್ ಉತ್ಪತ್ತಿ ಆಗುತ್ತೆ ಬ್ಲಫಲ್ಲಿ. ಆ ಥರ ಕರೆಂಟ್ ತಯಾರಾಗುತ್ತೆ. ಹೌದು. ನೀವು ವಿಶ್ವೇಶ್ವರಯ್ಯ ನೋಡಿದ್ದೀರಾ? ನಮ್ಗೆ ಗೊತ್ತಿಲ್ಲ ಸರ್. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಅಪ್ಪ ಅವ್ರು ನೋಡಿರ್ತಾರಲ್ವ? ನಮ್ಮ ದೊಡ್ಡಪ್ಪ ಅವರು ನೋಡಿರ್ತಾರೆ, ಇಲ್ಲ ಅಂದ್ರೆ ಅವರ ತಾತ ನೋಡಿರ್ತಾರೆ. ಅದು ಕೊಟ್ಟಿದ್ದು. ನಲ್ಲಿಕಾಯಿ ಸರ್, ನಲ್ಲಿ ಗಿಡ ಅಂತ. ನೋಡಿ ಇದೆಲ್ಲ ಹಣ್ಣು ಫ್ರೂಟು, ನಲ್ಲಿ ಗಿಡ, ನಲ್ಲಿ ಮರ ಅಂತ ಐತೆ ಹೆಸರು. ಇದಕ್ಕೆ ಭಾರಿ ಫೇಮಸ್ ಇದೆ ಬೆಂಗಳೂರಲ್ಲಿ. ಇದು ಒಳ್ಳೆ ಸಪ್ಲೈ. ಈ ನೆಲ್ಲಿಕಾಯಿಗೆ ತುಂಬ ಇದು ಬೆಳಿಗ್ಗೆ ಮುಸ್ಲಿಮ್ಸು, ಅದರಲ್ಲಿ ಮುಸ್ಲಿಮ್ಸ್ ತಿಂತಾರೆ ಚೆನ್ನಾಗಿ. ಒಂದು ಲೋಟ ಮಾಡ್ತೀವಿ, 10 ರೂಪಾಯಿ ಒಂದು ಲೋಟ. ಇಲ್ಲಿ ಮಾರ್ತೀರಾ? ಇಲ್ಲಿ ಸೆಲ್ಫ್ ಮಾಡ್ತಿರ್ತೀವಿ. ಈಗ ಇಲ್ವಲ್ಲ, ಜನ ಸೀಸನ್ ಇಲ್ವಲ್ಲ, ಅದರಿಂದ ಜನ ಕಡಿಮೆ ಇದೆ ಈಗ. ಆ ಟೈಮಿಗೆ ಬರ್ತಾನೆ, ಈಗ ಎಲ್ಲ ಖಾಲಿ ಆಗಿದೆ, ಆ ಟೈಮ್ ಬರ್ತಾರೆ. ಆದ ಮನೆಗೆ ಹಿಂದೆ ಮೇಲೆ ಕಬ್ಬು ಕೊಡಲ್ಲ, ಏನು ನಮ್ಮ ಫ್ಯಾಕ್ಟ್ರಿಗೆ ಹೋಗುತ್ತೆ ಕಬ್ಬು. ಫ್ಯಾಕ್ಟ್ರಿಯಿಂದ ಸಕ್ಕರೆ ಕೊಡ್ತದೆ ನಮಗೆ ರೈತರಿಗೆ. ನಮ್ಮ ಕಡೆ ಕಬ್ಬು ನೋಡೋಣ ಅಂದ್ರೆ ಕಾಣಿಸಲ್ಲ. ನಮ್ಮಲ್ಲೇ ಜಾಸ್ತಿ ಬೆಳಿತಾರೆ ಸರ್ ಕಬ್ಬು. ಎಲ್ಲಿ ಕಾಣಿಸೋದೇ ಇಲ್ಲ ನಮ್ಮ ಕಡೆ ಕಬ್ಬು. ನಮ್ಮ ಕಡೆ ಆ ಕಡೆ ಏನು ಬೆಳಿತಾರಂದ್ರೆ ಈ ಇವಿರ್ತಾವಲ್ಲ ಕಡಲೆ ಬೀಜ. ಹಾಂ ಹಾಂ ಸರ್, ಕಡಲೆ ಬೀಜ ಅದೇನಷ್ಟು ವರ್ಕಟ್ ಆಗಲ್ವಲ್ಲ ಸರ್ ರೈತನಿಗೆ. ಹಾಂ, ಅಷ್ಟೇನು ವರ್ಕಟ್ ಆಗಲ್ಲ ಪಾಪ. I know if I need it, you'll always believe my eyes. Crying on my pillow, rain, rain, go away. ಎಷ್ಟು ವರ್ಷ ಮಾಡಿದ್ರಿ ಕೆಲಸ? ಸರ್ ಅಲ್ಲೊಂದು 7-8-10 ವರ್ಷ ಕೆಲಸ ಮಾಡಿದೆ. ಏರ್ಪೋರ್ಟ್ ಏರ್ಪೋರ್ಟ್ ಅಲ್ಲ ವಿಮಾನದ್ದು. ಅಲ್ಲೊಂದು 10 ವರ್ಷ ಇದೆ. ಅವ್ರು ಬೇಡ ಹೋಗ್ಬಿಡಿ ಇಲ್ಲ ಅಂತಂದ್ರು. ನಾನು ಅಲ್ಲಿಂದ ವಾಪಸ್ ಬಂದ್ಬಿಟ್ಟೆ. ಅಲ್ಲಿ ಯಾಕೆ ಬಿಟ್ಬಿಟ್ರಿ ಕೆಲಸನ? ಯಾಕೋ ನಮಗೆ ಸೆಟ್ ಆಗಲಿಲ್ಲ ಸರ್. ಅಲ್ಲಿ ಸಿಟಿ ಅವರ ಸೆಟ್ ಆಗಲಿಲ್ಲ. ಹಳ್ಳಿ ಕಡೆನೇ ಬಂದ್ಬಿಟ್ಟೆ. ಇಲ್ಲಿ ಬಂದು ಬ್ಲಫಲ್ಲಿ ಒಂದು 15 ವರ್ಷ ಸೆಕ್ಯೂರಿಟಿ ಕೆಲಸ ಇಲ್ಲಿ ಶಿವನ ಸಮುದ್ರ ಬ್ಲಫ್ ಒಂದು 15 ವರ್ಷ ಸೆಕ್ಯೂರಿಟಿ ಕೆಲಸ ಮಾಡಿದೆ. ಇಲ್ಲೂ ಒಂದು 2-3 ವರ್ಷ ಫಾರೆಸ್ಟಲ್ಲೂ ಕೆಲಸ ಮಾಡಿದೆ. ಫಾರೆಸ್ಟಲ್ಲಿ ಇಲ್ಲೇ ನರ್ಸರಿ. ಸರ್ ನೀವು ಡೈರೆಕ್ಟಾಗಿ ಹುಲಿ ನೋಡಿದ್ದೀರಾ? ನಾವು ಏನು ಡೈರೆಕ್ಟ್ ನೋಡಿಲ್ಲ ಸರ್. ಆನೆಗಳು ನೋಡಿರ್ತೀರಾ? ಜಿಂಕೆಗಳು ನೋಡಿದ್ದೀರಾ? ಜಿಂಕೆಗಳು ನೋಡಿದೀವಿ, ಹಂದಿ ನೋಡಿದೀವಿ. ಕಾಡು ಹಂದಿ ಇರುತ್ತದಲ್ಲ ಅದು, ಮತ್ತೆ ಕರಡಿ. ಅದು ಜಾಸ್ತಿ ಡೇಂಜರ್ ಅಲ್ವಾ? ಕರಡಿ ನೋಡಿದೀವಿ ಸರ್. ಆ ಕರಡಿಗಳು ಅದೇನಾದ್ರೂ ಕಾಡು ಪ್ರಾಣಿಗಳು ಬಂದ್ರೆ ನಿಮ್ಮ ಕಬ್ಬುಗೇನು ಪ್ರಾಬ್ಲಮ್ ಆಗಲ್ವಾ? ಅಲ್ಲ ಸರ್, ಆನೆ ಬಂದ್ರೆ ಪ್ರಾಬ್ಲಮ್, ಪ್ರಾಣಿ ಬಂದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಸರ್ ಬೋಟಿಂಗ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ನೀವು? ನಾವು 40 ವರ್ಷದಿಂದ ಮಾಡ್ತೀವಿ. 40 ವರ್ಷದಿಂದ ಬೋಟಿಂಗ್ ಮಾಡ್ತೀವಿ. ಜೀವನನೇ ಇದು. ಮೀನು ಹಿಡಿಯೋದು, ಬೋಟಿಂಗ್ ಮಾಡಿಸ್ತಾ ಇದ್ದು. ಈಗ ಮೀನ್ಗೆ ಆರ್ಡ್ರ್ ಇಲ್ಲ, ಬೋಟಿಂಗ್ ಆರ್ಡ್ರ್ ಇದೆ. ಮೀನು ಹಿಡಿಯೋಕ್ಕೆ ಇವಾಗ ಆರ್ಡ್ರ್ ಇಲ್ಲ. ಲೈಸೆನ್ಸ್ ಕೊಟ್ಟಿದೆ, ಈಗ ಮೊನ್ನೆ ಕೊಟ್ಟಿದ್ದಾರೆ. ಇದೇ ಓಡಿಸಿದಾಗ ಇದು ಓಡಿಸ್ತೀವಿ, ಬೇರೆ ದಿವಸ ಅದು ಒಂದೇ ದಿವಸ ಇದೇ ಕಾಯ್ಕೊಳಕ್ಕಾಗಲ್ಲ. ನಾವು ಯಾವ್ದಾರು ಒಂದು ಜೀವನ ನೀರು ಕುಡಿಯೋದು ಕೂಡ ನೀವು ಇದೇ ನೀರು ಕುಡಿತೀವಿ ನಾವು. ಹಳ್ಳಿ ಜನ ಎಲ್ಲ ಇದೇ ನೀರು, ಇದೇ ಗಂಗಾ ಮಾತಾ ಇದೇ ಕುಡಿಯೋದು ನಾವು.
ಗಂಗಾ. ಇದು ಅಂದ್ರೆ ನಿಮ್ಮ ಬೆಂಗಳೂರಿಗೆ ಬಂದರೆ ಪೌಡ್ರ್ ಹಾಕಿ ಬರುತ್ತೆ. ಇದೆಲ್ಲ ಪ್ಯೂರ್ ವಾಟ್ರ್. ಈಗ ಪ್ಯೂರ್ ವಾಟ್ರ್ ಇದು ಮಾತ್ರ ಪ್ಯೂರ್ ವಾಟ್ರ್. ಅಲ್ಲಿಗೆ ಬಂದಮೇಲೆ ಎಲ್ಲ ಇದು ಮಾಡಿ ಫಿಲ್ಟರ್ ಮಾಡಿ ಕೊಡೋದು, ಅದು ಶಕ್ತಿ ಇರಲ್ಲ ಆ ನೀರಲ್ಲಿ. ನಿಂಗಯ್ಯ ಅಂತ. ಹುಟ್ಟಿದ ಕಾಲದಿಂದ ನಾವು ಇದೇ ನೀರು ಕುಡಿಯೋದು, ಇವತ್ತು ಕೂಡ ಇದೇ ನೀರು ಕುಡಿಯೋದು. ಫಿಲ್ಟರ್ ನೀರು ನಾವು ಕುಡಿಯೋರಲ್ಲ. ನಾವು ಹಳ್ಳಿ ಜನ ಹಳ್ಳಿ ನೀರನ್ನೇ ಕುಡಿಯೋದು. ಒಳ್ಳೆನೇ ಈ ನೀರೇ ನಾವು ನಮ್ಗೆ ಆರೋಗ್ಯ ಬಗ್ಗೆ ಚೆನ್ನಾಗಿದೆ, ಇದೇ ನೀರು ಕುಡಿಯೋದು ನಾವು. ಇದು ಉಸಿರಾಟ ಆಡೋ ನೀರು. ಹೌದಾ? ಆದರೆ ಒಳಗಡೆ ಬಿದ್ದವ್ರು ಬದುಕ್ತೀವ? ಏನಾಗಲ್ವಾ? ಏನಿಲ್ಲ, ಉಸಿರಾಡಿದ್ರೆ ಯಾರು ಉಸಿರಾಡಿರ್ತಾರೆ ಅವ್ನು ಬದುಕ್ತಾರೆ. ನೀರಲ್ಲಿ ಯಾರು? ಹಾಂ, ಕಂಟಿನೇ ಫಸ್ಟ್ ಕರೆಂಟ್ ಆಯಿತು ಇಲ್ಲಿ. 112 ವರ್ಷ ಕಟ್ಟಿ ಸುಣ್ಣಲ್ಲಿ ಕಟ್ಟಿರೋದು. ಸುಣ್ಣಲ್ಲಿ ಎಷ್ಟು ಬೇಕು ಅಷ್ಟು ನೀರು ಬೆಂಗಳೂರಿಗೆ ಹೋಗುತ್ತೆ, ಎಷ್ಟು ಬೇಕು ಅಷ್ಟು ನೀರು ಕರೆಂಟ್ಗೆ ಹೋಗುತ್ತೆ, ಎಷ್ಟು ಬೇಕು ಅಷ್ಟು ನೀರು ತಮಿಳ್ನಾಡಿಗೆ. ಹೆಚ್ಚುವರಿ ನೀರು ಬಂದರೆ ತಮಿಳ್ನಾಡು, ಇದ್ರೆ ಕೆಳಗೆ ಬೀಳೋದೆಲ್ಲ ತಮಿಳ್ನಾಡಿಗೆ. ಗಂಗಾ ನದಿಯಲ್ಲಿ ಇಂದು ಬಂದರೆ ಜಲುಮ ನೀಡಿದ ಹಮಾನಲ್ಲವೇ, ವಿಶ್ವನಾಥನು ತಂದೆಯಾದರೆ ಈ ಸಾಲಕ್ಷಿ ತಾಯಿಯಲ್ಲವೇ, ಯಶೋಧ ಕೃಷ್ಣನ ಬೆಳೆಸಿದರೇನು ದೇವತೆಗೆ ಅವನು ಕಂದನಲ್ಲವೇ, ವಿಶ್ವನಾಥನು ತಂದೆಯಾದರೆ ಈ ಸಾಲಕ್ಷಿ ತಾಯಿಯಲ್ಲವೇ, ಗಂಗಾ ನದಿಯಲ್ಲಿ ಹಿಂದೂ ಬಂದರೆ ಜಲುಮ ನೀಡಿದ ಹಮಾನಲ್ಲವೇ. ಅಂದರೆ ಹಂಗೆ ಬರೋಕ್ಕಾಗಲ್ಲ, ಅದಕ್ಕೊಂದು ರೂಟ್ ಇರುತ್ತೆ. ಇದೇ ರೂಟಲ್ಲಿ ಬರಬೇಕು ಅಂತ ಹೇಳ್ಬಿಟ್ಟು. ಅಂದರೆ ಆ ನೀರು ಅಲೆಗಳು ಯಾವ ಥರ ಬರ್ತವೆ ಅಂತ ಹೇಳ್ಬಿಟ್ಟು ನೀವು ರೂಟನ್ನು ರೆಡಿ ಮಾಡ್ಕೊಳ್ತೀರಾ ಅಲ್ವಾ? ಏನು ತಿರುಗಿಸ್ತಾ ಇದ್ದೀರಾ? ತಲೆಗೆ ಕೊಟ್ಟ ಉಂಗ್ರ ಹೊಳೆಯ ಮೀನು ನುಂಗ್ತದೆ, ಗುರುತು ಸಿಗದೆ ಗಂಡ. ಇವಾಗ ನೋಡ್ತಾ ಇದ್ದೀರಲ್ವಾ, ಇದೇ ನೀರು ತಮಿಳ್ನಾಡಿಗೆ ಹೋಗೋದು. ಇಲ್ಲಿಂದ ಈ ಕಡೆಯಿಂದ ತಮಿಳ್ನಾಡಿಗೆ ಹೋಗುತ್ತಂತೆ. ಇದು ಕಟ್ಟಿ ಒಂದು 15 ವರ್ಷ ಆಗಿರ್ಬೋದು. 112. ಹಾಂ, 112 ವರ್ಷ. ಓಕೆ, 112 ವರ್ಷ ಆಗಿದೆ ಗೈಸ್ ಇದನ್ನು ಕಟ್ಟಿ. ನೋಡಿ ಯಾವ ಥರ ಹರಿತಾ ಇದೆ ನೀರು ಅಲ್ಲಿ ನೋಡಿ. ಒಂದಲ್ಲ ಎರಡಲ್ಲ ಸಾವಿರಾಂತರ ಕನ್ನಡ ಸಿನಿಮಾಗಳಾದ್ರೆ ಇಲ್ಲಿ ಶೂಟ್ ಮಾಡಿದ್ದಾರೆ. ಎಲ್ಲ ಬಿಟ್ಸ್ ವೈಸ್ ಪ್ಲೇ ಮಾಡ್ತೀನಿ ನೋಡಿ. ಇದೆಲ್ಲ ಸುಣ್ಣಲ್ಲಿ ಕಟ್ಟಿರೋದು. ಅಲ್ಲ, ಸುಣ್ಣದಲ್ಲಿ ಕಟ್ಟ ಅಷ್ಟು ವರ್ಷಗಳಿಂದ ನೀರು ಹರಿತಾನೆ ಹರಿತಿದೆ. ಒಂದು ಕಲ್ಲು ಕೂಡ ಅಳ್ಳಾಡಿಲ್ಲ. ಇದನ್ನು ವಿಶ್ವೇಶ್ವರ ಕಟ್ಟಿರೋದು ಅವ್ರದೇ ಪ್ಲಾನ್. ಇಡೀ ಏಸಲೆ ಇಲ್ಲಿ ಕಟ್ಟಿನೇ ಕರೆಂಟ್ ಆಗೋದು. ಏಸಲೆ ಫಸ್ಟ್ ಕರೆಂಟ್ ಇದೆ ಏಷ್ಯಾದ ಖಂಡದಲ್ಲಿ ಇದೆ. ಫಸ್ಟ್ ಕರೆಂಟ್ ಎಲ್ಲಿಗೆ ಹೋಯ್ತು? ಅಗ್ರಿಮೆಂಟು KGF ಹೋಯ್ತು. KGF ಇಲ್ಲಿಂದ. Lighten up. ಚಂದಮಾಮ ಚಕ್ಕುಲಿ ಮಾಮ ನನ್ನನ್ನು ನೋಡಿ ನೆಗುತ್ತಿರುವ ಕೋಪಗಳೆಷ್ಟು, ದೃಷ್ಟಿಗಳೆಷ್ಟು, ನೆನಸಿ ಏಳು ಬಾ ಮಾಮ, ನೆನಸಿ ಏಳು ಬಾ ಮಾಮ, ಎಲ್ಲೂ ಹೋಗಲ್ಲ ಮಾಮ, ಎಲ್ಲೂ ಹೋಗಲ್ಲ, ಎಂದಿಗೆ ನಾನು ನಿನ್ನನ್ನು ಬಿಟ್ಟು ದೂರ ಹೋಗಲ್ಲ.
ಮದುವೆಯು ಬೇಕು, ಗಂಡನು ಬೇಕು, ಪುಟಾಣಿ ಮಕ್ಕಳು ನೆಗುತ್ತಿರಬೇಕು. ಪುಟ್ಟಲೆಲ್ಲೊಂದು ಮಡಿಲಲೆಲ್ಲೊಂದು ತೊಟ್ಟಲು ಕಾಣುತ್ತ ನೆಗುತ್ತಿರುವ ಕೋಪಗಳೆಷ್ಟು, ದುಃಖಿಗಳೆಷ್ಟು. ನೆನಸಿ ಏಳು ಬಾ ಮಾಮ, ನೆನಸಿ ಏಳು ಬಾ ಮಾಮ. ಎಲ್ಲೂ ಹೋಗಲ್ಲ ಮಾಮ, ಎಲ್ಲೂ ಹೋಗಲ್ಲ. ಅಪ್ಪ ಇಲ್ಲ, ಅಮ್ಮ ಇಲ್ಲ, ನೀನೇ ನನಗಿಲ್ಲ. ಮದುವೆಯು ಬೇಕು, ಗಂಡನು ಬೇಕು, ಪುಟಾಣಿ ಮಕ್ಕಳು ನೆಗುತ್ತಿರಬೇಕು. ಮಡಿಲೆಲ್ಲೊಂದು ತೊಟ್ಟಲಿಲ್ಲೊಂದು ಪುಟ್ಟೆಯ ಕಾಣುತ್ತ ನೆಗುತ್ತಿರುವ ಕೋಪಗಳೆಷ್ಟು, ದುಃಖಿಗಳೆಷ್ಟು. ನೆನಸಿ ಏಳು ಬಾ ಮಾಮ. ನಮಗೆ ತಲ ಅಂತಂದ್ರೆ ಇಲ್ಲೇ ಸರ್ ಸ್ನಾನ ಮಾಡೋದು ನೀರು. ಯಾವಾಗಲೂ ಇಲ್ಲೇ ಬಂದು ಸ್ನಾನ ಮಾಡ್ತೀವಿ. ಇಲ್ಲೇ ಸ್ನಾನ ಮಾಡೋದು, ಇಲ್ಲೇ ಮತ್ತು ಅಲ್ಲಿ ವೆಸ್ಟೇ ಬ್ರಿಡ್ಜ್ ಹತ್ರ ಪಕ್ಕದಲ್ಲಿ. ನಾವು ಯಾವಾಗ ನೋಡಿ ನೀರು ಇವಾಗ ಸ್ವಲ್ಪ ಜಾಸ್ತಿ ಇದೆ ನೀರು. ಜನವರಿ ಬರ್ತಂದ್ರೆ ಸರ್ ಅದೇನು ಬೆಟ್ಟ ಅದು ಅಲ್ಲಿರೋದು? ಸರ್ ಅದು ಜವನಗಲ್ಲಿ ಗುಡ್ಡ ಅಂತ, ಜವನಗಲ್ಲಿ ಬೆಟ್ಟ ಅಂತ. ಅಲ್ಲಿಂದ ಆನೆ ಹೋಗಿರೋದು ಅವತ್ತು. ಹೌದಾ? ಅಲ್ಲಿಂದ ಅಣ್ಣನು ತಂಗಿಯು ಎಲ್ಲ ದೂರವು, ಹೊಸ ಮನೆ ಹೊಸ ಜನ ಹೊಸ ಹೊಸ ಬಂಧವು. ನಾವು ನೀರು ಸ್ಟಾರ್ಟ್ ಮಾಡಕ್ಕೆ ಹೋಯ್ತು ಕರೆಂಟ್ಗೆ. 4 ಆನೆ ಅಲ್ಲೇ ಹೋಗ್ತಾ ಇದ್ದು. ನಾವು ವಾಪಸ್ ಬಂದ್ಬಿಟ್ಟು ಭಯ ಆಗ್ಬಿಟ್ಟು. ಮತ್ತೆ ಬೆಟ್ಟ ಮೇಲೆ ಹತ್ತಕ್ಕೆ ಮೇಲೆ ದೇವಸ್ಥಾನ ಇದೆಯಾ ಬೆಟ್ಟ ಮೇಲೆ? ಇಲ್ಲ ಸರ್, ದೇವಸ್ಥಾನ ಇಲ್ಲ. ಅದು ಕಾಡು, ಅದು ಫಾರೆಸ್ಟ್ ಲ್ಯಾಂಡೇ. ಅದು ಫಾರೆಸ್ಟು. ಇದೇ ನಮ್ಮ ಜೀವನ ಕಾವೇರಿ ನದಿ. ನೋಡಿ ಮರ ಕೂಡ ಎಷ್ಟು ಚೆನ್ನಾಗಿ ಬೆಳೆದಿದೆ ಮಧ್ಯದಲ್ಲಿ. ಸುಮಾರು ಎಷ್ಟು ವರ್ಷಗಳಿಂದ ಇರುತ್ತೆ ಆ ಮರ ಅದು ಅಲ್ಲಿ? ಸರ್ ಒಂದು 30-35 ವರ್ಷದಿಂದ ಇರ್ಬೋದು ಆ ಮರ. ಮತ್ತೆ ಇನ್ನು ಸ್ವಲ್ಪ ವರ್ಷಗಳಾದ್ರೆ ಅದು ಬಿದ್ದೋಗುತ್ತೆ, ಇನ್ನೊಂದು ಮರ ಉಟ್ಕೊಳ್ಳೋದು. ನೀವು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಇಲ್ಲೇ? ಇಲ್ಲೇ ಸರ್, ಸಮುದ್ರ ಐಲ್ಯಾಂಡಲ್ಲೇ. ನೋಡಿದ್ರಲ್ವ ಗೈಸ್ ವಿಡಿಯೋ ಹೇಗೆ ಅನಿಸ್ತು? ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ಥರ ಒಂದು ಕಾಮೆಂಟ್ ಮಾಡಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸರ್ ನಿಮ್ಮ ಹೆಸರು ಇನ್ನೊಂದು ಬಾರಿ ಹೇಳ್ಬಿಡಿ. ಬಾಲರಾಜ್ ಸರ್. ಸರ್ ಹೆಸರು ಬಾಲರಾಜು ಅಂತ ಹೇಳ್ಬಿಟ್ಟು. ಅವರು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಇದೇ ಒಂದು ಜಾಗದಲ್ಲಿ, ಶಿವನ ಸಮುದ್ರ ಒಂದು ಲ್ಯಾಂಡಲ್ಲಿ. ಸೊ ನೋಡಿ ಯಾವ ಥರ ಅನಿಸ್ತು ಏನಂತ ಹೇಳ್ಬಿಟ್ಟು ಸರ್ಗೆ ಒಂದು ಕಾಮೆಂಟ್ ಮಾಡಿ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ. ಮತ್ತು ನೀವೇನಾದರೂ ಈ ಕಡೆ ಏನಾದರೂ ಬಂದರೆ ಸರ್ ಮನೆ ಇರ್ತಿಲ್ಲಿ, ಮೀಟ್ ಮಾಡಿ ಅವ್ರನ್ನ, ಮಾತಾಡಿ, ಚೆನ್ನಾಗಿ ಮಾತಾಡ್ತಾರೆ. ನಾನು ಕೇಳಿದ ತಕ್ಷಣ ಮಾತಾಡಬೇಕು ಅಂದಿದ ತಕ್ಷಣ ಒಂದು ಸರ್ ಓಕೆ ಆಯಿತು ಮಾತಾಡ್ತೀನಿ ಅಂತೆಲ್ಲ ಹೇಳಿದ್ರು. ನನಗೆ ತುಂಬ ಇಷ್ಟ ಆಯಿತು. ತುಂಬ ಜನ ಆದರೆ ಮಾತಾಡಲ್ಲ, ಭಯ ಬೀಳ್ತಾರೆ. ಸಾರು ಕೇಳಿದ ತಕ್ಷಣ ನಾನು ಸರಿ ಸರ್ ಆಯಿತು ಮಾತಾಡ್ತೀನಿ ಅಂತ ಹೇಳಿದ್ರು. ನನಗೆ ತುಂಬ ಸಂತೋಷ ಆಯಿತು. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್.